ವೀಕ್ಷಕ ಬಂಧುಗಳಿಗೆ ನಮಸ್ಕಾರ. ಶಾಸ್ತ್ರಕ್ಕೂ ಹುಟ್ಟಿದ ದಿನಕ್ಕೂ ಸಂಬಂಧ ಇದೆಯಾ ಅಂದರೆ ಬಹಳ ಅದ್ಭುತವಾಗಿರ್ತಕ್ಕಂತಹ ಅವಿನಾಭಾವ ಸಂಬಂಧ ಇದೆ. ಆ ಸಂಬಂಧಗಳಿರ್ತಕ್ಕಂತಹ ತತ್ವಗಳನ್ನು, ವಿಚಾರಧಾರೆಗಳನ್ನು ನಾವು ಅಳವಡಿಸ್ಕೊಂಡಿದ್ದೇ ಆದಲ್ಲಿ ನಾವು ಆ ಹುಟ್ಟು ಹಬ್ಬ ಆಚರಣೆ ಮಾಡ್ತಕ್ಕಂತಹ ಮಹತ್ವ, ಆ ಹುಟ್ಟು ಹಬ್ಬ ಆಚರಣೆ ಮಾಡ್ಕೊಳ್ತಾ ಬಂದಂತಹ ಫಲವನ್ನು ನಾವು ಅನುಭವಿಸ್ತೀವಿ. ಯಾಕಂದರೆ ಇವತ್ತು ನಾವು ಏನೇನೋ ಮಾಡೋದಕ್ಕಾಗೋದಿಲ್ಲ, ಹೀಗೀಗೆ ಮಾಡಬೇಕು ಅಂತೇಳಿ ಅವತ್ತಿನ ಕಾಲದಿಂದ ಭಾಳಷ್ಟು ಶಾಸ್ತ್ರಜ್ಞರು, ಪಂಡಿತರು, ನಮ್ಮ ಹಿರಿಯರು, ಸಾಧುಗಳು, ಸಂತರುಗಳು ಒಂದು ನಿರ್ಧಾರವಾಗಿ ನಿರ್ಣಯವನ್ನು ಮಾಡಿಟ್ಟಿದ್ದಾರೆ. ಅದು ನಮಗೆ ಗೊತ್ತಿಲ್ಲ. ನಾನು ಆಗಾಗ ಹೇಳ್ತಕ್ಕಂಥದ್ದು, ನಮ್ಮ ಇಂದಿನ ತಲೆಮಾರಿನ ಶಾಸ್ತ್ರ ಸಂಪ್ರದಾಯಗಳನ್ನು ನಾವು ಎಷ್ಟೇ ಆಧುನಿಕತೆ ಸೋಗಿನಲ್ಲಿದ್ದರೂ ಕೂಡ ಬಳಕೆ ಮಾಡ್ಕೋಬೇಕು. ಆ ಬಳಕೆ ಮಾಡ್ಕೊಂಡಿಲ್ಲ ಅಂತಂದಾಗ ಅವೆಲ್ಲ ಏನಾಗುತ್ತೆ, ಬಹಳ ಮಹತ್ತರವಾದಂಥ ಪಾತ್ರವನ್ನು ಜೀವನದಲ್ಲಿ ವಹಿಸ್ತಿರ್ತವೆ. ಆದರೆ ಅದನ್ನು ಮರೆತು ನಾವು ಬಾಳ್ಬೇಕಂದಾಗ ನಮಗೆಲ್ಲೋ ಈ ನೀಚ ಗ್ರಹಗಳ ಪ್ರಭಾವಕ್ಕೆ ಸಿಲುಕಿ ಆ ಪ್ರಭಾವದಿಂದ ನಾವು ಹಲವಾರು ಕಷ್ಟ ನಷ್ಟಗಳನ್ನು, ದುಃಖಗಳನ್ನು ನಾವು ಅನುಭವಿಸ್ತೀವಿ. ನಮಗೆ ಗೊತ್ತೇ ಆಗೋದಿಲ್ಲ. ನಾವು ದೇವ್ರನ್ನ ದೂರ್ತೀವಿ, ದೇವರಿಲ್ಲ ಅಂತ ದೂರ್ತೀವಿ. ಆದರೆ ದೇವರು ಇದ್ದಾನೆ, ದೇವರಿಂದ ಸೃಷ್ಟಿಸಲ್ಪಟ್ಟ ಪಂಚಭೂತಗಳಿದ್ದಾವೆ, ಅದರ ಬಗ್ಗೆ ನಮಗೆ ಅರಿವಿಲ್ಲ. ಪಂಚಭೂತಗಳು ನಿರ್ಮಿಸಲ್ಪಟ್ಟ ಗ್ರಹಗತಿಗಳಿದ್ದಾವೆ, ಅದರ ಒಂದು ಜ್ಞಾನೋದಯ ನಮಗಿಲ್ಲ. ಆ ಗ್ರಹ ನಿರ್ಮಿಸಲ್ಪಟ್ಟ ಕರ್ಮ ಫಲಗಳು, ಪುಣ್ಯ ಫಲಗಳು ಅಂತಿದ್ದಾವೆ. ಕರ್ಮ ಅಂದ್ರೇ ಗೊತ್ತಿಲ್ಲ ನಮಗೆ, ಅದು ಹೇಗೆ ನಾವು ಫೈಂಡ್ ಔಟ್ ಮಾಡೋದು ನಮಗೆ ಗೊತ್ತಿಲ್ಲ. ಇವೆಲ್ಲ ಲೆಕ್ಕಾಚಾರಗಳಲ್ಲಿ ನಾವು ಗೊಂದಲಮಯವಾಗಿರೋದ್ರಿಂದ ಇವತ್ತು ಒಂದು ಹುಟ್ಟಿದ ಹಬ್ಬದ ದಿನ ನಾವು ಆಚರಣೆ ಮಾಡ್ಕೊಳ್ತಕ್ಕಂಥ ಲೆಕ್ಕಾಚಾರಗಳು ಎಷ್ಟು ಮಟ್ಟಿಗೆ ಶುಭವೋ ಅಶುಭವೋ ಅಂತಕ್ಕಂಥ ಬಗ್ಗೆ ನಾವು ಅರ್ಥ ಮಾಡ್ಕೋಬೇಕು. ಯಾಕೆ ಹುಟ್ಟಿದ ದಿನವೂ ಶುಭವೋ ಅಶುಭವೋ ಅಂತ ಯಾಕೆ ವಿಂಗಡಣೆ ಮಾಡ್ತಿದ್ದೀರಾ ಅಂತ ನೀವೆಲ್ಲ ಕೇಳ್ಬೋದು. ಎಸ್, ಹುಟ್ಟಿದ ದಿನವನ್ನು ಕೂಡ ನಾವು ಅಶುಭಕಾರಕ, ಶುಭಕಾರಕ ಅಂತೇಳಿ ವಿಂಗಡಣೆ ಮಾಡ್ತೀವಿ. ಯಾಕಂದರೆ ನಾವು ಆಚರಣೆ ಮಾಡ್ಕೊಳ್ತಕ್ಕಂಥ ಪದ್ಧತಿಗಳಲ್ಲಿ ಏನಾದರೂ ವ್ಯತ್ಯಾಸ ಇದೆಯಾ ಅನ್ನೋದ್ರ ಬಗ್ಗೆ ಒಂದಷ್ಟು ಗೊಂದಲ ಇದ್ದರೆ ಖಂಡಿತವಾಗಿ ವ್ಯತ್ಯಾಸ ಇದ್ದೇ ಇದೆ. ಆ ವ್ಯತ್ಯಾಸಗಳು ಏನು, ಆ ವ್ಯತ್ಯಾಸ ಇರತಕ್ಕ ನಿರ್ಣಯಗಳು ಏನು, ಶುಭಕಾರಕ ಗ್ರಹಗಳ, ಅಶುಭಕಾರಕ ಗ್ರಹಗಳ, ಇದು ಜನ್ಮ ದಿನಾಂಕದಲ್ಲಿ ಯಾವ ರೀತಿ ಕೆಲಸ ಮಾಡುತ್ತೆ, ಪರಿಪೂರ್ಣವಾದಂಥ ವಿಚಾರವನ್ನು ಹೇಳ್ಕೊಡ್ತೀನಿ, ವಾಚ್ ಮಾಡ್ತಾಯಿರಿ. ಹುಟ್ಟು ಹಬ್ಬದ ಆಚರಣೆಗಿಂತ ಅದರ ಹಿಂದೆ ಇರತಕ್ಕಂತಹ ಕೆಲವು ತತ್ವಗಳನ್ನು ನಾವು ಮೊದಲು ಅರಿತುಕೋಬೇಕು. ಆ ತತ್ವಗಳನ್ನು ಅರ್ಥ ಮಾಡ್ಕೊಳ್ದೇ ಇದ್ದಾಗ ನಾವು ಹುಟ್ಟು ಹಬ್ಬವನ್ನು ಆಚರಣೆ ಮಾಡ್ಕೊಳ್ತಕ್ಕಂಥ ಯಾವುದಾದ್ರೂ ಒಂದು ಫಲವನ್ನು ನಿರೀಕ್ಷೆ ಮಾಡ್ಬೋದಾ ಅಂತಂದರೆ ಖಂಡಿತ ಸಾಧ್ಯ, ನಿರೀಕ್ಷೆ ಮಾಡ್ಬೋದು. ಹಾಗಾದರೆ ಆ ಫಲ ಯಾವುದು ಅನ್ನೋದಕ್ಕಿಂತ ಮುಂಚಿತವಾಗಿ ನೀವು ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ಕೋಬೇಕು ಅಂದಾಗ ಕೆಲವು ನಿಯಮಗಳನ್ನು ಅಳವಡಿಸ್ಕೊಳ್ಬೇಕು. ಅದು ಯಾವುದು ನಿಯಮಗಳು ಅಂತಂದರೆ, ನೀವು ಹುಟ್ಟಿರ್ತಕ್ಕಂಥ ದಿನಾಂಕ ಇದು ಶುಭಕಾರಕವೋ ಅಶುಭಕಾರಕವೋ ಅಂತಕ್ಕಂಥ ಮೊದಲು ನಿರ್ಣಯ ಮಾಡ್ಕೋಬೇಕು. ನಾವು ಆಗಾಗ ಹೇಳ್ತಕ್ಕಂಥದ್ದು, ಇಡೀ ನವಗ್ರಹಗಳಲ್ಲಿ 9 ಗ್ರಹಗಳಲ್ಲಿ ಶುಭಕಾರಕ ಗ್ರಹಗಳಿದ್ದಾವೆ, ಅಶುಭಕಾರಕ ಗ್ರಹಗಳಿದ್ದಾವೆ. ನಿಮಗೆ ಹುಟ್ಟುಹಬ್ಬ ಅಂದ ತಕ್ಷಣ ಯಾವುದು ಅಶುಭ ಯಾವುದು ಶುಭ ಅಂತ ಗೊತ್ತೇ ಇರಲ್ಲ. ಅದನ್ನು ಎಲ್ಲ ಹುಟ್ಟುಹಬ್ಬ ಅಂತ ಹೇಳಿ ನೀವು ಆಚರಣೆ ಮಾಡಿಬಿಡ್ತೀರಿ. ಆದರೆ ಇಲ್ಲಿ ಶಾಸ್ತ್ರಬದ್ಧವಾಗಿರ್ತಕ್ಕಂಥ ಏನಪ್ಪ ಅಂತಂದರೆ, ಶುಭಕಾರಕ ಗ್ರಹಗಳು ಅಂದಾಗ 1, 2, 3, 5, 6 ಇವೆಲ್ಲ ಶುಭಕಾರಕ ಗ್ರಹಗಳು. ಹಾಗೆ 7, 8, 4, 9 ಇವೆಲ್ಲ ಅಶುಭಕಾರಕ ಗ್ರಹಗಳು. ನೀವೇನಾದರೂ ಶುಭಕಾರಕ ಗ್ರಹಗಳಲ್ಲಿ ಏನಾದರೂ ಹುಟ್ಟಿದ್ರೆ ನೀವು ಆ ಡೇಟನ್ನು ಇಟ್ಕೊಂಡು ಅವತ್ತಿನ ದಿವಸ ನಾವು ಬರ್ತ್ಡೇ ಆಚರಣೆ ಮಾಡ್ಕೊಳ್ತಕ್ಕಂಥದ್ದು ಸಮಾಜದಲ್ಲಿ ಎಲ್ಲರೂ ಗೊತ್ತಿರ್ತಕ್ಕಂಥ ವಿಚಾರ. ಆದರೆ ಅದು ಸರಿಯಾದಂಥ ಪದ್ಧತಿ ಅಲ್ಲ ಅಂತಕ್ಕಂಥದ್ದು ಶಾಸ್ತ್ರ ಭಾಳ ಸ್ಪಷ್ಟವಾಗಿ ಹೇಳ್ತದೆ. ಆ ಆಚರಣೆಯಲ್ಲಿ ಇರ್ತಕ್ಕಂತಹ ವಿಶೇಷತೆಗಳು ಅಥವಾ ಆಚರಣೆಯಲ್ಲಿ ಮಾಡ್ತಕ್ಕಂಥ ಪದ್ಧತಿಗಳಿಂದ ಯಾವುದೇ ರೀತಿ ಅನುಕೂಲಗಳಾಗಲ್ಲ ಅಂತ ಭಾಳ ಸ್ಪಷ್ಟವಾಗಿ ಹೇಳ್ತದೆ. ಯಾಕಂದರೆ ನೀವು ಆಗಲೇ ಹೇಳ್ದಂಗೆ ಹುಟ್ಟುಹಬ್ಬ ಅಂದರೆ ಭಾಳ ಮುಖ್ಯ ಮಾಡ್ತಕ್ಕಂಥದ್ದು ಮನೆಯಲ್ಲಿ ಫ್ರೆಂಡ್ ಸರ್ಕಲಲ್ಲಿ ಕೇಕ್ ಇಟ್ಬಿಟ್ಟು ದೀಪ ಅಂಟಿಸೋದು, ಅಂದರೆ ಆ ವಯಸ್ಸಿಗೆ ಅನುಗುಣವಾಗಿ ಕ್ಯಾಂಡಲ್ ಹಚ್ಚೋದು, ಅದನ್ನು ಆರಿಸ್ಬಿಟ್ಟು ಕೇಕ್ ಕಟ್ ಮಾಡಿ ತಿನ್ನಿಸ್ಬಿಡೋದು. ಒಂದು ಜ್ಯೋತಿಯನ್ನೇ ನೀವು ಆರಿಸ್ಬಿಟ್ಟು ಕೇಕ್ ಕಟ್ ಮಾಡಿ ತಿಂತೀರಾ ಅಂತಂದರೆ ಅದು ಹೇಗೆ ಹುಟ್ಟುಹಬ್ಬ ಆಗ ಸಾಧ್ಯ? ಜ್ಯೋತಿಯನ್ನು ಆರಿಸಿದ ಮೇಲೆ ಅದು ಬೆಳಕು, ಅದು ಬೆಳಗ್ತಾ ಇರಬೇಕು. ಅದನ್ನು ಯಾವತ್ತೂ ಆರಿಸೋಕೆ ಹೋಗಬಾರ್ದು. ಇವತ್ತಿನ ಆಧುನಿಕ ಯುಗದಲ್ಲಿ ಎಲ್ಲರೂ ಮಾಡ್ತಕ್ಕಂಥ ತಪ್ಪೋದು. ಇದು ನೆನ್ಪಿಟ್ಕೊಳ್ಳಿ. ಯಾವುದೇ ಬರ್ತ್ಡೇನಲ್ಲಿ ಒಂದು ಜ್ಯೋತಿಯನ್ನು ಉರಿಸಿ ಅಥವಾ ಹಚ್ಚಿ ಅದನ್ನು ಆರಿಸುವಂಥ ಪ್ರಕ್ರಿಯೆ ನಡಿಬಾರ್ದು. ಹಚ್ಚಿದ ಮೇಲೆ ಅದನ್ನು ಪಕ್ಕಕ್ಕಿಟ್ಟು ಆಮೇಲೆ ಕೇಕ್ ಕಟ್ ಮಾಡಿ ಮುಂದಿನ ಕಾರ್ಯಕ್ರಮ ಮಾಡ್ತಕ್ಕಂಥದ್ದು ಬಹಳ ಉತ್ತಮವಾದಂತಹ ಒಂದು ವಿಚಾರಗಳು. ಅದು ಆರಿಸ್ಬಿಟ್ರೆ ಅಲ್ಲಿ ಏನಾಯಿತು, ಅರ್ಥ ಏನಾಯ್ತು ಅಲ್ಲಿಗೆ? ನಿಮ್ಮ ಬದುಕಿನ ಜ್ಯೋತಿಯನ್ನೇ, ನಿಮ್ಮ ಹುಟ್ಟಿದ ಹಬ್ಬದ ಜ್ಯೋತಿಯನ್ನೇ ನೀವು ಆರಿಸಿ ಕೇಕ್ ಕಟ್ ಮಾಡಿದ್ರೆ ಅದೆಂತಹ ಒಂದು ಹುಟ್ಟು ಹಬ್ಬದ ಆಚರಣೆ? ಇದನ್ನು ಪ್ರತಿಯೊಬ್ಬರು ಆಲೋಚನೆ ಮಾಡಬೇಕು. ಅದರಿಂದ ಯಾವುದೇ ಕಾರಣಕ್ಕೂ ದೀಪವನ್ನು ಆರಿಸಬಾರ್ದು. ಒಂದು
ಎರಡನೇದು ಅದು ಆಧುನಿಕ ಸೋಗಿನಲ್ಲಿ ಆಗ್ತಕ್ಕಂಥ ಒಂದು ಸಂಪ್ರದಾಯ. ಆದರೆ ನಿಜವಾದಂತಹ ಒಂದು ವಿಚಾರ ಏನು, ಕೇಕ್ ಕಟ್ ಮಾಡೋದಕ್ಕಿಂತ ಮುಂಚೆ ಅಥವಾ ಕೇಕ್ ಕಟ್ ಮಾಡಿದ್ಮೇಲೆ ದೇವಸ್ಥಾನಕ್ಕೆ ಹೋಗಿ ಪೂಜೆ ಪುನಸ್ಕಾರ ಆಚರಣೆಗಳು ಅದು ಮಾಡ್ಕೊಂಬರ್ತೀರ. ಕೆಲವರು ಕುಲದೇವರು ಗೊತ್ತಿದೆ, ಕುಲದೇವರಿಗೆ, ಇಷ್ಟ ದೇವರಿಗೆ, ಗ್ರಾಮ ದೇವರಿಗೆ, ಕೆಲವು ತಂದೆ ತಾಯಿಗೆ ನಮಸ್ಕಾರ ಮಾಡ್ತಕ್ಕಂಥದ್ದು, ಫ್ರೆಂಡ್ಸ್ಗೆಲ್ಲ ಪಾರ್ಟಿ ಕೊಡ್ತಕ್ಕಂಥದ್ದು, ಅದು ಇದು ಏನೇನೋ ಮಾಡ್ತೀರ. ಆದರೆ ಅದ್ಯಾವುದು ಪ್ರಯೋಜನಕ್ಕೆ ಬರೋದಿಲ್ಲ. ಅದೆಲ್ಲ ಏನು, ಈ ಡೇಟ್ಗೆ ಸಂಬಂಧಪಟ್ಟ ಲೆಕ್ಕಾಚಾರದಲ್ಲಿ ನೀವು ಬರ್ತ್ಡೇಯನ್ನು ಆಚರಣೆ ಮಾಡ್ಕೊಳ್ತೀರ. ಆದರೆ ನಿಜವಾದ ಬರ್ತ್ಡೇಯನ್ನು ಆಚರಣೆ ಮಾಡಿಕೊಂಡು ಅದರ ಒಂದು ಫಲವನ್ನು ಪಡಿಬೇಕು ಅಂತಂದರೆ ನೀವು ಮಾಡಬೇಕಾದ ಕೆಲಸ ಏನು ಅಂತಂದರೆ, ಒಂದು ಕೆಲಸ ಇದೆ. ಆ ಕೆಲಸ ಮುಂದಿನ ಭಾಗದಲ್ಲಿ ಹೇಳ್ಕೊಡ್ತೀನಿ. ಅದಕ್ಕೂ ಮುಂಚೆ ನಾವು ಡೇಟ್ ವಿಚಾರದಲ್ಲಿ ಹೇಳ್ತಕ್ಕಂಥ ಲೆಕ್ಕಾಚಾರ ಏನು ಅಂದರೆ, ಶುಭಕಾರಕ ಗ್ರಹ, ಅಶುಭಕಾರಕ ಗ್ರಹ. ಈ ಲೆಕ್ಕಾಚಾರದಲ್ಲಿ ಯಾರ್ಯಾರು 1, 2, 3, 5, 6 ಈ ತಾರೀಕುಗಳಲ್ಲಿ ಯಾರ್ಯಾರು ಹುಟ್ಟಿರ್ತೀರಾ ಅವರೆಲ್ಲರೂ ಕೂಡ ನೇರವಾಗಿ ಆಚರಣೆ ಮಾಡ್ಕೊಳ್ಬೋದು. ಅದೇ ಅಶುಭಕಾರಕ ಗ್ರಹಗಳಲ್ಲಿ ಹುಟ್ಟಿರ್ತಕ್ಕಂಥವ್ರು ಯಾರ್ಯಾರು 4, 7, 8, 9 ಈ ಅಶುಭಕಾರಕ ಗ್ರಹಗಳಲ್ಲಿ ಏನಾದರೂ ಜನ್ಮ ತಾಳ್ದು ಆ ದಿನವನ್ನು ನೀವು ಬರ್ತ್ಡೇ ದಿನವಾಗಿ ಆಚರಣೆ ಮಾಡಿಕೊಂಡಾಗ ಏನಾಗ್ತದೆ, ಅಲ್ಲಿ ನಿಮಗೊಂದಷ್ಟು ವ್ಯತ್ಯಾಸಗಳಾಗ್ತದೆ. ಅಂದರೆ ಆಯಾ ಗ್ರಹಗಳನ್ನು ನೀವು ಆ್ಯಕ್ಟಿವೇಟ್ ಮಾಡ್ದಂಗೆ ಆಗ್ತದೆ. ಆ ನೆಗೆಟಿವ್ ಆಗಿರ್ತಕ್ಕಂಥ ಅಶುಭಕಾರಕವಾಗಿರ್ತಕ್ಕಂತಹ ಆ ಸಂಖ್ಯೆಗಳು ಅಥವಾ ಸಂಖ್ಯೆಗಳನ್ನು ಡೇಟ್ಗಳ ಮುಖಾಂತರ ನಾವು ಜಾಗೃತಿಯನ್ನು ಮಾಡುವಂಥ ಒಂದು ಪರಿಸ್ಥಿತಿ ಬರ್ತದೆ. ಅವಾಗೇನಾಗುತ್ತೆ, ವ್ಯತ್ಯಾಸಗಳಾಗ್ಬಿಡ್ತದೆ. ನೆನ್ಪಿಟ್ಕೊಳ್ಳಿ. ಭಾಳಷ್ಟು ಜನಗಳದ್ದು ಒಂದು ಗೊಂದಲ ಏನಪ್ಪ ಅಂತಂದರೆ, ನಾನು ಆಗಲೇ ಹೇಳಿದೆ, ಒಂದು ಮನನೆಲೆ ಮತ್ತು ಒಂದು ವಿಧಿ ನೆಲೆ ಅಂತ. ವಿಧಿ ನೆಲೆ ಅಂದರೆ ಏನು, ನಾವು ನಮ್ಮ ಹಿಂದಿನವ್ರು ಮಾಡತಕ್ಕಂತಹ ಪಾಪಕರ್ಮಗಳ ಫಲಗಳು. ಮನನೆಲೆ ಅಂತಂದ್ರೆ ಏನು, ನಾವು ಈ ಜನ್ಮದಲ್ಲಿ ಮಾಡಿರ್ತಕ್ಕಂತಹ ಪುಣ್ಯ ಕರ್ಮಗಳು. ಅಲ್ಲಿಗೆ ವಿಧಿನೆಲೆ ಅಂತಕ್ಕಂಥದ್ದು ಕೂಡ ನಾವು ಅನುಭವಿಸ್ಬೇಕು. ನಾವು ಮನೆನೆಲೆ ಅಂತಕ್ಕಂಥ ಕೂಡ ನಾವು ಅನುಭವಿಸ್ಬೇಕು ಅಂದಾಗ ಅದು ವಿಧಿ ಎಷ್ಟು ಮಟ್ಟಿಗೆ ನಿರ್ಣಯ ಮಾಡುತ್ತೆ ಅಂತಂದರೆ, ಇವತ್ತು ಜಾತಕ ತಗೊಂಡಾಗ ಆ ಜಾತಕದಲ್ಲೂ ಕೂಡ ಗ್ರಹಗತಿಗಳಲ್ಲಿ 9 ಗ್ರಹಗಳು 20 ನಕ್ಷತ್ರಗಳಲ್ಲೂ ಕೂಡ 9 ಗ್ರಹಗಳಲ್ಲೂ ಕೂಡ ಕಷ್ಟ ಕೊಡ್ತಕ್ಕಂಥ ಮನೆಗಳಿದ್ದಾವೆ. ಅಂದರೆ ಕಷ್ಟವ ದುಃಖವನ್ನು ಕೊಡ್ತಕ್ಕಂಥ ಗ್ರಹಗತಿಗಳಿದ್ದಾವೆ. ಹಾಗೆ ಸುಖ ಮತ್ತು ಸಂತೋಷ ಸಮೃದ್ಧಿಯನ್ನು ಕೊಡ್ತಕ್ಕಂಥ ಗ್ರಹಗಳ ಮನೆಗಳು ಕೂಡ ಇದ್ದಾವೆ. ಅದನ್ನೇ 12 ರಾಶಿ ಚಾರ್ಟ್ನಲ್ಲಿ ನೋಡಿದಾಗ ನಾವು ಯಾವ ಮನೆ ಶುಭಕಾರಕ ಯಾವ ಮನೆ ಅಶುಭಕಾರಕ ಗ್ರಹ ಅಂತೇಳಿ ಜಾತದಲ್ಲಿ ಭಾಳ ಸ್ಪಷ್ಟವಾಗಿ ನಿರ್ಣಯ ಮಾಡ್ಬೋದು. ನೋಡಿ, ಅದ್ಭುತವಾಗಿರ್ತಕ್ಕಂಥ ಪಾಯಿಂಟ್ ಇದು. ಎಲ್ಲರೂ ಪ್ರತಿಯೊಬ್ಬರು ಕರೆಕ್ಟಾಗಿ ಕೇಳಿಸ್ಕೊಂಡು ಅರ್ಥ ಮಾಡ್ಕೊಳ್ಳಿ. ನಮಗೆ ಕಷ್ಟ ಬಂತು ಅಂತೇಳಿ ಆ ಕಷ್ಟಕ್ಕೆ ದುಃಖಕ್ಕೆ ಮೊರೆ ಹೋಗ್ತಕ್ಕಂಥ ಭಗವಂತ ಕೈ ಹಿಡಿದೇ ಇದ್ದಾಗ, ಅಥವಾ ಆ ಕಷ್ಟಕ್ಕೆ ಬೇಕಾದಂಥ ಪರಿಹಾರಗಳು ನಮಗೆ ಕೈ ಹಿಡಿದೇ ಇದ್ದಾಗ ನಾವು ಮೊರೆ ಹೋಗ್ತಕ್ಕಂಥ ದೇವರೇ ಇಲ್ಲ ಅಂತ ಹೇಳಿ ದೇವರನ್ನು ದೂಷಿಸ್ತಕ್ಕಂಥದ್ದು ಕೂಡ ಮಹಾಪರಾಧ ಆಗ್ತದೆ. ಅದೇ ಸುಖವಾಗಿ ಸಂತೋಷವಾಗಿ ಸಮೃದ್ಧವಾಗಿ ಎಲ್ಲ ಕಾಲದಲ್ಲೂ ವಿಜೃಂಭಿಸ್ತಿದ್ರೆ, ಆಹಾ ಎಂಥ ದೇವರು, ನಾವು ಏನು ಪುಣ್ಯ ಮಾಡಿದ್ವಿ, ದೇವರು ನಮ್ಮ ಭಾಗ್ಯ ಅದ್ಭುತವಾಗಿದ್ದಾನೆ, ನಮಗೆ ಎಲ್ಲ ಅನುಗ್ರಹ ಕೊಟ್ಟಿದ್ದಾನೆ, ನಾವು ಆ ದೇವ್ರನ್ನ ಕೈ ಹಿಡಿದ್ವಿ, ಈ ದೇವ್ರ ಕೈ ಹಿಡಿದ್ರು ಅಂತೇಳಿ ಖುಷಿಯಾಗಿರ್ತಾರೆ. ನೋಡಿ, ಎಷ್ಟೊಂದು ವ್ಯತ್ಯಾಸಗಳ ಒಂದು ಮನಸ್ಥಿತಿಗಳು ಸಮಾಜದಲ್ಲಿದೆ ಅಂತಂದರೆ, ಇದನ್ನೇ ನಾವೇನು ಮಾಡ್ತೀವಿ, ವಿಧಿನೆಲೆ ಮನನೆಲೆ ಅಂತ ಕರಿತೀವಿ. ವಿಧಿನೆಲೆ ಅಂತಕ್ಕಂತಹ ಈ ಪಾಪಕರ್ಮಗಳು ಮನನೆಲೆ ಇರ್ತಕ್ಕಂಥದ್ದು ಬರ್ಬೋದು. ಮನನೆಲೆ ಇರ್ತಕ್ಕಂತಹ ಒಂದು ಪುಣ್ಯಕರ್ಮಗಳು ಪಾಪಗ್ರಹ ಇರ್ತಕ್ಕಂಥ ವ್ಯಕ್ತಿಗಳಿಗೆ ವಿಧಿನೆಲೆಯಾಗಿ ಬರ್ಬೋದು. ಆದರೆ ಇಲ್ಲಿ ನಾವು ಅನುಭವಿಸ್ತಕ್ಕಂಥ ಲೆಕ್ಕಾಚಾರಗಳು ಯಾವಾಗಲೂ ಒಂದರಿಂದ ಒಂದಕ್ಕೆ ವ್ಯತ್ಯಾಸ ಇದ್ದೇ ಇರ್ತದೆ. ಆ ವ್ಯತ್ಯಾಸಗಳನ್ನ ಅರ್ಥಕೊಳ್ಳದೆ ನಾವೇನು ಮಾಡ್ತೀವಿ, ನಾವು ಅನವರತವಾಗಿ ಚೆನ್ನಾಗಿರಬೇಕು ಅಂತ ಅನ್ಕೊಂಡ್ಬಿಡ್ತೀವಿ. ಹೇಗೆ ನಮ್ಮ ಜಾತಕದಲ್ಲಿ ಕಷ್ಟ ದುಃಖಗಳನ್ನು ಕೊಡ್ತಕ್ಕಂತಹ ಗ್ರಹಗತಿಗಳ ಮನೆಗಳಿದಾವೋ, ಈ ಗೋಚಾರ ರೀತಿ ಬರ್ತಕ್ಕಂಥ ಗ್ರಹಗತಿಗಳ ಒಂದು ಮನೆನೆಲೆಗಳು ವಿಶೇಷವಾಗಿ ಹೇಗೆ ಕಾಡ್ತದೋ, ಅಥವಾ ವಿಧಿ ನೆಲೆಗಳು ಹೇಗೆ ನಮ್ಮನ್ನು ಕಾಡುತ್ತೋ, ಇದೆಲ್ಲ ನಮ್ಮ ಒಂದು ವ್ಯತ್ಯಾಸದಲ್ಲಿ ಜೀವನ ಪೂರ್ತಿ ಬಾಲ್ಯ, ಯೌವನ, ಮಧ್ಯಮ, ಮುಪ್ಪು 4 ಹಂತಗಳದ್ದು ಕೂಡ ನಾವು ಸ್ಪಷ್ಟವಾಗಿ ಅನುಭವಿಸ್ತೀವಿ ಅದನ್ನು. ಅದಕ್ಕೆ ಇಂತಹದ್ದೆಲ್ಲ ನಡೆಯುತ್ತೆ ನಮ್ಮ ಜೀವನದಲ್ಲಿ ಅನ್ನೋದಕ್ಕೋಸ್ಕರನೇ ನಾವು ಭಾಳಷ್ಟು ಕಾರ್ಯಕ್ರಮದಲ್ಲಿ ಈ ತಿಥಿ ದೇವರು, ಅದೃಷ್ಟ ದೇವರು ಮತ್ತು ಅದೃಷ್ಟದ ಪರಿಹಾರಗಳು ಇವೆಲ್ಲ ಅಳವಡಿಸ್ಕೊಂಡು ಬಂದ್ವಿ, ಹೇಳ್ಕೊಳ್ತಾ ಬಂದ್ವಿ. ಹಾಗೆ ಗುರುಬಲವನ್ನೇ ಹೇಗೆ ಹೆಚ್ಚು ಮಾಡ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಹೇಳ್ಕೊಳ್ತಾ ಬಂದ್ವಿ, ಅದು ದಾಂಪತ್ಯ ಜೀವನಕ್ಕೆ. ಆದರೆ ಇವತ್ತು ಹೇಳ್ತಕ್ಕಂತಹ ಇಂತಹ ಮನನೆಲೆ ಅಥವಾ ಈ ವಿಧಿನೆಲೆ ಅಂತಕ್ಕಂತಹ ಈ ಪಾಪ ಪುಣ್ಯಗಳ ಒಂದು ಸಂಗಮದಲ್ಲಿ ಆಗ್ತಕ್ಕಂತಹ ಮನುಷ್ಯನ ವೆರೈಟಿ ಜೀವನದ ಒಂದು ಬದುಕಿಗೆ ಬಹಳ ಮುಖ್ಯವಾದಂತಹ ಒಂದು ಪರಿಹಾರ ಅಂತಂದರೆ, ಅದು ನಮ್ಮ ಬರ್ತ್ ಡೇಟನ್ನು, ಅಂದರೆ ಹುಟ್ಟಿದ ದಿನವನ್ನು ಯಾವ ದಿನ ಆಚರಣೆ ಮಾಡ್ಕೊಂಡ್ರೆ ನಮಗೆ ಈ ವಿಧಿ ನೆಲೆಯಲ್ಲಿ ಆಗ್ತಕ್ಕಂತಹ ಪಾಪಕರ್ಮಗಳ
ಕ್ರೂರ ದೃಷ್ಟಿಯಿಂದ ನಾವು ತಪ್ಪಿಸ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಕೊಡ್ತೀವಿ. ಯಾಕಂದರೆ ಅಶುಭಕಾರಕ ಗ್ರಹಗಳನ್ನು ನಾವು ಹೇಗೆ ಆಕ್ಟಿವೇಟ್ ಮಾಡಿಕೊಂಡು ನಾವು ಅಶುಭಕಾರಕವಾದಂತಹ ಲೆಕ್ಕಾಚಾರಗಳನ್ನ ಮಾಡ್ಕೊಳ್ತೀವಿ, ಅದು ನಮಗೆ ಬಹಳ ಕ್ರೂರವಾದಂಥ ಅನುಭವ ಕೊಡ್ತವೆ. ಇಲ್ಲೆಲ್ಲ ಒಂದಷ್ಟು ಸತ್ಯಾಸತ್ಯತೆಗಳು ಇರೋದ್ರಿಂದ ಯಾವ ಡೇಟೋ ಬಂತೋ ನಾನು ಕೇಕ್ ಕಟ್ ಮಾಡಬೇಕು, ಪಾರ್ಟಿ ಕೊಡಬೇಕು, ಎಂಜಾಯ್ ಮಾಡಬೇಕು ಅಂದರೆ ಸಾಧ್ಯವೇ ಇಲ್ಲ. ಅದರಿಂದ ಹಲವಾರು ಕರ್ಮಗಳು ಕೆಲಸ ಮಾಡ್ತಿರ್ತದೆ. ವಾಚ್ ಮಾಡ್ತಾಯಿರಿ, ಅದೃಷ್ಟ ದಿನ ಹೇಳ್ತೀನಿ. ಇಲ್ಲಿ ಹುಟ್ಟು ಹಬ್ಬದ ದಿನದ ರಹಸ್ಯ ಅಂತಕ್ಕಂಥದ್ದು ಎಷ್ಟೋ ಜನಕ್ಕೆ ಗೊತ್ತಿದ್ರೂ ಕೂಡ ಅದು ಬಳಕೆಯಲ್ಲಿಲ್ಲ ಇವತ್ತು. ಯಾಕಂದರೆ ಇಂಗ್ಲೀಷ್ ತಾರೀಕಿನ ಪ್ರಕಾರ ಬರ್ತ್ ಡೇಟನ್ನು ಹೆಚ್ಚೆಚ್ಚು ಫಾಲೋ ಮಾಡೋದ್ರ ಮುಖಾಂತರ ಅದನ್ನು ನಾವು ಇವತ್ತು ಅನುಸರಣೆ ಮಾಡ್ತಿದ್ದೀವಿ. ಅದರಲ್ಲಿ ಪಾಪಗ್ರಹಗಳು ಯಾವುದು, ಪುಣ್ಯಗ್ರಹಗಳು ಯಾವುದು ಗೊತ್ತೇ ಇಲ್ಲ. ಪಾಪಗ್ರಹಗಳು ಬಂದಾಗ ಪುಣ್ಯ ಸಂಪಾದನೆ ಮಾಡ್ತಕ್ಕಂತಹ ಒಂದು ದಾರಿಯಲ್ಲಿ ನಾವು ಬರ್ತ್ ದಿನಾಂಕವನ್ನು ನಿಗದಿ ಮಾಡಿಕೊಂಡು ಅಥವಾ ಬರ್ತ್ ದಿನಾಂಕ ಅಶುಭಕಾರಕವಾಗಿದ್ದಾಗ ಅದಕ್ಕೆ ಸಂಬಂಧಪಟ್ಟಂತಹ ಪೂಜಾ ವಿಧಾನಗಳನ್ನು ಅಳವಡಿಸ್ಕೊಂಡು ನಾವು ಪುಣ್ಯವನ್ನು ಸಂಪಾದನೆ ಮಾಡ್ತಕ್ಕಂತಹ ವಿಚಾರಕ್ಕೆ ಹೋಗಿ ಅಶುಭಕಾರಕ ಗ್ರಹಗಳ ಒಂದು ಕಾರಕತ್ವದಿಂದ ನಾವು ಪುಣ್ಯಕಾರಕ ಗ್ರಹಗಳಾಗಿ ಪರಿವರ್ತನೆಗಳನ್ನ ಮಾಡ್ಕೋಬೇಕು. ಅದೇ ಶುಭಕಾರಕ ಗ್ರಹಗಳಿರೋದು ಏನಾದರೂ ಹುಟ್ಟಿದರೆ ನೀವು ಆ ಒಂದು ಜನ್ಮ ದಿನಾಂಕಕ್ಕೆ ನೇರವಾದಂತಹ ಒಂದು ಪದ್ಧತಿಗಳಿಂದ ನೀವು ಆಚರಣೆ ಮಾಡ್ಕೊಳ್ತಕ್ಕಂಥದ್ದು ಯಾವುದೇ ದೋಷವನ್ನು ತರೋದಿಲ್ಲ, ನೆನ್ಪಿಟ್ಕೊಳ್ಳಿ. ಆದರೆ ಇಲ್ಲಿ ನಾವು ಹೇಳ್ತಕ್ಕಂತಹ ಜನ್ಮ ದಿನಾಂಕ ನಾವು ಬರ್ತ್ಡೇ ಆಚರಣೆ ಮಾಡ್ಕೊಂಡ್ರೆ ಅದೃಷ್ಟವೋ ದುರದೃಷ್ಟವೋ ಅನ್ನತಕ್ಕಂಥದ್ದಲ್ಲ. ಇದರಲ್ಲಿ ಯಾವುದೇ ರೀತಿ ಫಲ ಇಲ್ಲ ಅಂತ ನಾವು ಹೇಳ್ತೀವಿ. ಆದರೆ ಯಾವುದರ ಮೂಲಕ ನಾವು ಈ ಅದೃಷ್ಟವನ್ನು ನಾವು ಪಡ್ಕೋಬೇಕು, ನಮ್ಮ ಬರ್ತ್ಡೇಯನ್ನು ಯಾವ ದಿನ ನಾವು ಮಾಡ್ಕೋಬೇಕು ಅಂತಂದರೆ ಎಲ್ಲರೂ ಕೇಳಿಸ್ಕೊಳ್ಳಿ, ಅದು ನೀವು ಹುಟ್ಟಿದ ನಕ್ಷತ್ರದ ದಿನ. ಇದನ್ನು ನಾವು ಜನ್ಮ ನಕ್ಷತ್ರ ಅಂತ ಕರಿತೀವಿ ನಾವು. ಅಂದರೆ ಇಲ್ಲ ಇದು ವ್ಯತ್ಯಾಸ ಆಗುತ್ತಲ್ಲ ಅಂತ ನೀವು ಕೇಳ್ಬೋದು. ನೀವು ಯಾವ ತಿಂಗಳು ಹುಟ್ಟಿದ್ದೀರಾ, ಇವತ್ತು ಎಕ್ಸಾಂಪಲ್ ಇವತ್ತು ತಗೊಳ್ಳಿ, ಜನವರಿ 2021 ಹುಟ್ಟಿದ್ದೀರಾ, ಆಯಿತಾ? ಈ ಜನವರಿನಲ್ಲಿ ನೀವು ಹುಟ್ಟಿದ್ದೀರಾ, 25 ತಾರೀಕು ಹುಟ್ಟಿದ್ದೀರಾ. 25 ಅಂತ ತಕ್ಷಣ ಮುಂದಿನ ವರ್ಷ ಜನವರಿ 25 ಬಂದರೆ ನೀವು ಆಚರಣೆ ಮಾಡ್ತೀರಾ. ಆದರೆ ಜನ್ಮ ನಕ್ಷತ್ರ ಏನಿವತ್ತು ಮೃಗಶಿರ ನಕ್ಷತ್ರ. ಇದೇ ತಿಂಗಳಲ್ಲಿ ಮೃಗಶಿರ ನಕ್ಷತ್ರ ಯಾವತ್ತು ಬರ್ತದೆ ಅವತ್ತು ನೀವು ನಿಮ್ಮ ಬರ್ತ್ಡೇಯನ್ನು ಆಚರಣೆ ಮಾಡ್ಕೊಳ್ಳಿ. ಅಂದರೆ ಅವಾಗೂ ಕೇಕ್ ಕಟ್ ಮಾಡಬೇಕು ಎಲ್ಲರನ್ನೂ ಕರೆದು? ಖಂಡಿತ ಅಲ್ಲ. ಕೇಕ್ ಕಟ್ ಮಾಡೋದು ಅದು ಇಂಗ್ಲೀಷ್ ಶೈಲಿಯ ಜನ್ಮ ದಿನಾಂಕಕ್ಕೆ ಮಾತ್ರ ಮೀಸಲಿರಲಿ. ಆದರೆ ಇಲ್ಲಿ ಆ ಜನ್ಮ ನಕ್ಷತ್ರಕ್ಕೆ ನೀವು ಮಾಡ್ತಕ್ಕಂಥ ಒಂದು ಆರಾಧನೆ ಇದೆಯಲ್ವಾ, ಆ ಆಚರಣೆ ಇದೆಯಲ್ಲ, ಅದು ನಿಮ್ಮ ಜೀವನದಲ್ಲಿ ಅದ್ಭುತವನ್ನೇ ತಂದುಕೊಡ್ತದೆ. ಏನದು ಅಂತಂದರೆ ಮೊದಲು ನಿಮ್ಮ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದೇಳಬೇಕು. ಬ್ರಾಹ್ಮಿ ಮುಹೂರ್ತ ಎಲ್ಲ ಸಮಸ್ಯೆಗಳನ್ನು ನಿರ್ಣಯ ಮಾಡ್ತಕ್ಕಂತಹ, ಎಲ್ಲ ಸಮಸ್ಯೆಗಳನ್ನು ಪರಿಹಾರ ಮಾಡ್ತಕ್ಕಂತಹ ಅದ್ಭುತವಾಗಿರ್ತಕ್ಕಂಥ ಕಾಲಮಾನ. ನಮ್ಮ ಕಾರ್ಯಕ್ರಮದಲ್ಲಿ ಆಗಾಗ ಹೇಳ್ತಾ ಇರ್ತೀನಿ ನಾನು. ಈ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ನೀವು ಶುಚಿಭೂತರಾಗಿ ತಂದೆ ತಾಯಿಗಳ ಆಶೀರ್ವಾದ ಪಡ್ಕೊಂಡು ನೀವೇನು ಮಾಡಬೇಕು, ನಿಮ್ಮ ಕುಲದೇವರ ಆರಾಧನೆಯನ್ನು ಮಾಡಬೇಕು ಅಥವಾ ಕುಲದೇವರಿಗೆ ಹೋಗಿ ಬರಬೇಕು. ಈ ಥರ ಮಾಡಿಕೊಂಡು ನೀವು ನಿಮಗೆ ಸಂಬಂಧಪಟ್ಟಂತಹ ಆ ನಕ್ಷತ್ರಕ್ಕೆ ಹಲವಾರು ದೈವಗಳು ಕೂಡ ಇದ್ದಾವೆ. ಅಂದರೆ ಒಂದು ನಕ್ಷತ್ರಕ್ಕೂ ಅಧಿದೇವತೆಗಳಿದ್ದಾರೆ. ಆ ಅಧಿದೇವತೆಗಳ ಆರಾಧನೆಯನ್ನು ಫಸ್ಟು ಮಾಡಿಕೊಂಡು ನೀವೇನು ಮಾಡಬೇಕು, ವಿಶೇಷವಾದಂತಹ ಒಂದು ವೈದಿಕ ಧರ್ಮದ ಅನುಷ್ಠಾನವನ್ನು ಮಾಡಿಕೊಂಡು ಬರ್ತ್ಡೇ ಆಚರಣೆ ಮಾಡ್ಕೊಂಡ್ರೆ ನೀವು ಪ್ರತಿ ವರ್ಷ ನಿಮಗೇನಾಗುತ್ತೆ, ಈ ನಕ್ಷತ್ರದ ಜನ್ಮ ದಿನಾಂಕದಲ್ಲಿ ಬರ್ತಕ್ಕಂಥ ಫಲಾನುಫಲಗಳೇನಾಗುತ್ತೆ, ಬಹಳ ಅದೃಷ್ಟವನ್ನು ತಂದುಕೊಡ್ತದೆ. ಅದಕ್ಕೆ ಇಂಗ್ಲೀಷ್ ಕ್ಯಾಲೆಂಡರ್ನ ಈ ಸಂಖ್ಯೆಗಳ ಜನ್ಮ ದಿನಾಂಕಕ್ಕಿಂತ ನಿಮ್ಮ ಜನ್ಮ ನಕ್ಷತ್ರದಲ್ಲಿ ಹುಟ್ಟಿರ್ತಕ್ಕಂತಹ ನಕ್ಷತ್ರ ದಿನ ಆಚರಣೆ ಮಾಡ್ಕೊಳ್ತಕ್ಕಂಥದ್ದೆಲ್ಲ ಸರ್ವಶ್ರೇಷ್ಠವಾದಂತಹ ಒಂದು ಪುಣ್ಯವನ್ನು ಸಂಪಾದನೆ ಮಾಡ್ತಕ್ಕಂಥ, ಅದೃಷ್ಟವನ್ನು ಕೊಡ್ತಕ್ಕಂಥ ಒಂದು ಭಾಗವ ಕೆಲಸ ಮಾಡ್ತದೆ. ಅದರಿಂದ ಇದನ್ನೂ ಮಾಡಿ ಅದನ್ನೂ ಮಾಡ್ಕೊಳ್ಳಿ. ಒಳ್ಳೆಯದಾಗಲಿ.